ಎಲ್ಲ ಕನ್ನಡದ ಜನತೆಗೆ ನಮಸ್ಕಾರಗಳೊಂದಿಗೆ ಈ ಇಂದಿನ ವಿಷಯ ಏನೆಂದರೆ ಎಸ್ ಐ ಆರ್ ಮೀನ್ಸ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಇದನ್ನ ಏನು ಕೊಡ್ತಿದ್ದಾರೆ, ಏನಕ್ಕೆ ಮಾಡಬೇಕು ಅಂತ ಸ್ವಲ್ಪ ಜನಕ್ಕೆ ಅಂದರೆ ಅದ್ರ ಬಗ್ಗೆ ತಿಳುವಳಿಕೆ ಇರಲ್ಲ. ಅದನ್ನು ನಾನು ಇವತ್ತು ಹೇಳ್ಕೊಡ್ತೀನಿ, ಹೇಗೆ ಫಿಲ್ ಮಾಡೋದು ಹಾಗೂ ಮತ್ತು ಏನು ಮಾಡಬೇಕು, ಇದರಿಂದ ಏನು ಪ್ರಯೋಜನ ಅಂತ. ಫಸ್ಟ್ ಎಸ್.ಐ.ಆರ್ ಅಂತಂದರೆ ನಾನು ಆಲ್ರೆಡಿ ಹೇಳಿದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಇದು ಏನಕ್ಕೆ ಮಾಡ್ತಾರೆ ಅಂದರೆ, ಇದು 2002ರಲ್ಲಿ ನಡೆದಿತ್ತು, ಈಗ 2026ರಲ್ಲಿ ನಡೀತಾ ಇದೆ. ಇದರಿಂದ ಏನು ಪ್ರಯೋಜನ ಆಗುತ್ತೆ ಅಂದರೆ, ನಮಗೆ 2002ರಲ್ಲಿ ಯಾರು ವೋಟಿಂಗ್ ಲೀಸ್ಟಲ್ಲಿ ಇದ್ರೋ ಅವ್ರದ್ದು ಮಾತ್ರ ಸಿಗುತ್ತೆ. 2002ರಿಂದ ಆದಮೇಲೆ ಯಾರ್ದು ಸಿಗಲ್ಲ. ಫಾರ್ ಎಕ್ಸಾಂಪಲ್, ಈಗ ತಂದೆ ತಾಯಿದಿರುತ್ತೆ, ಮಕ್ಳದಿರಲ್ಲ. ಅವ್ರದ್ದು ಹೆಂಗೆ ಮಾಡ್ತೀವಿ ಅಂತಂದರೆ, ತಂದೆ ತಾಯಿಗೆ ಮ್ಯಾಪಿಂಗ್ ಮಾಡ್ತೀವಿ. ಸರಿ, ತಂದೆ ತಾಯಿದಾಯ್ತು, ಈಗ ಸೊಸೆಂದ್ರದ್ದು ಏನು ಮಾಡಬೇಕು ಅಂತ ಸ್ವಲ್ಪ ಜನ ಕನ್ಫ್ಯೂಸ್ ಇರುತ್ತೆ. ಈಗ ಸೊಸೆಂದ್ರದ್ದು ಏನು ಅಂದರೆ, ತವ್ರ ಮನೆಯಿಂದ ಅವ್ರ ಅಪ್ಪ ಅಮ್ಮನ್ನೇ ಬರ್ಸ್ಕೊಂಬರ್ಬೇಕು. ಈಗ ಇಲ್ಲೊಂದು ಫಾರ್ಮ್ ಇದೆ ನಮ್ಮ ಹತ್ರ. ಈ ಫಾರ್ಮ್ ಕೊಟ್ಟು ಈಗ ಏನು ಮಾಡ್ತಿದ್ದಾರೆ ಅಂದರೆ, BLOಗಳು ಮನೆಗೆ ಹೋಗಿ ಭೇಟಿ ನೀಡಿ ಈ ಫಾರ್ಮ್ನ ಫಿಲ್ ಮಾಡ್ತಿದ್ದಾರೆ. ಸ್ವಲ್ಪ BLOಗಳು ಅಲ್ಲೇ ಕುತ್ಕೊಂಡು ಮಾಡ್ತಿದ್ದಾರೆ, ಸ್ವಲ್ಪ BLOಗಳು ಏನು ಮಾಡ್ತಿದ್ದಾರೆ ಅಂದರೆ ಕೊಟ್ಟು ಬರ್ತಾ ಇದ್ದಾರೆ. ಈಗ ಸ್ವಲ್ಪ ಜನಗಳಿಗೆ ಏನು ಗೊತ್ತಾಗ್ತಾ ಇಲ್ಲ ಅಂದರೆ, ಯಾವುದಕ್ಕೆ ಏನು ಮಾಡಬೇಕು ಅಂತ. ಈಗ ನಿಮ್ಗೆ ಕಾಣಿಸ್ತಿರಂಗೆ 2 ಬಾಕ್ಸಸ್ ಇದೆ ನಮಗೆ. ಈಗ ಈ ಬಾಕ್ಸಲ್ಲಿ ಏನು ಫಿಲ್ ಮಾಡಬೇಕು ಅಂತಂದರೆ, ನಾನು ಆಲ್ರೆಡಿ ಹೇಳಿದೆ, 2002ರಲ್ಲಿ ಯಾರು ಇರ್ತಾರೋ ಅವ್ರದ್ದು ಇಲ್ಲಿ ನಾವು ಫಿಲ್ ಮಾಡಬೇಕು ಅಂತ. ಈಗ ನಾನು ಒಂದು ವ್ಯಕ್ತಿದು ಒಂದು ಎಕ್ಸಾಂಪಲ್ ತೊಗೊಂಡು ನಿಮಗೆ ಹೇಳ್ತೀನಿ, ಉದಾಹರಣೆ. ಅವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ಬಾಕ್ಸ್ನ ನಾವು ಹೆಂಗೆ ಫಿಲ್ ಮಾಡೋದು ಅಂತ ಫಸ್ಟ್ ಹೇಳ್ಕೊಡ್ತೀನಿ. ಇಲ್ಲಿ ಆಲ್ರೆಡಿ ಬರೆದಿದ್ದಾರೆ, ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿ ಮತದಾರರ ವಿವರಗಳು ಅಂತ. ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ, ಆಲ್ರೆಡಿ ಅವ್ರು ಹೇಳಿದ್ದಾರೆ, ಇಂದಿನ ಅಂದರೆ ಹಿಂದೆ ಏನಿತ್ತು 2002ರಲ್ಲಿ ಅದನ್ನು ನೀವು ಇಲ್ಲಿ ಬರಿಬೇಕು ಅಂತ. ಇಲ್ಲಿ ಫಸ್ಟ್ ಏನು ರೋದಲ್ಲಿ ಏನಿದೆ ಅಂದರೆ, ಮತದಾರರ ಹೆಸರು ಅಂತ ಇದೆ. ಈಗ ನಾವು ಬೊಮ್ಮಯ್ಯ ಅಂತ ಬರಿತೀವಿ ಉದಾಹರಣೆಗೆ. ಮತದಾರರ ಭಾವಚಿತ್ರ ಅಂದರೆ ಅಲ್ಲಿ ವೋಟಿಂಗ್ ಕಾರ್ಡ್ ಇರುತ್ತಲ್ಲ, ಅಲ್ಲಿ ನಿಮಗೆ YPJ ನಂಬರ್ ಇರುತ್ತೆ, ಅದನ್ನು ಲಭ್ಯವಿದ್ದರೆ, ಇಲ್ಲೇ ಅವ್ರು ಹೇಳಿದ್ದಾರೆ, ಲಭ್ಯವಿದ್ದರೆ ನಿಮ್ಮ ಹತ್ರ ಆ ವೋಟಿಂಗ್ ಕಾರ್ಡಿನ ನಂಬರ್ ಇದ್ದರೆ ಇಲ್ಲಿ ಹಾಕಿ, ಇಲ್ಲಾಂದರೆ ಬೇಡ ಅಂತ. ಆವಾಗ ನಾವು ಸಂಬಂಧಿಗೆ ಹೆಸರು, ಈಗ ಅವ್ರಿಗೆ ನಾವು ಬೊಮ್ಮಯ್ಯ ಅಂತ ಹೇಳಿದೆ, ಅವ್ರ ಹೆಸರು, ಅವ್ರ ಅಪ್ಪನ ಹೆಸರು ಕೆಂಚಪ್ಪ ಅಂತ ಅಲ್ಲಿ ಬರೆದಿರುತ್ತೆ ವೋಟಿಂಗ್ ಲೀಸ್ಟಲ್ಲಿ, ತಂದೆ ಹೆಸರು ಅಂತ. ಆವಾಗ ಅಲ್ಲಿ ಕೆಂಚಪ್ಪ ಅಂತ ಬರಿತೀವಿ. ಈಗ ಕೆಂಚಪ್ಪ ಬೊಮ್ಮಯ್ಯ ಅವರಿಗೆ ಏನಾಗಬೇಕು ಅಂತ ಸಂಬಂಧ ಇದು, ಹಾಗಾಗಿ ಅಲ್ಲಿ ತಂದೆ ಸಂಬಂಧ, ಸೊ ತಂದೆ ಅಂತ ಬರಿತೀವಿ. ಅದ್ರ ಬದಲು ಈಗ ಏನಾದ್ರು ಒಂದು ಬೊಮ್ಮಮ್ಮ ಅಂತ ಹೆಸರು ಇರುತ್ತೆ ಇಲ್ಲಿ, ಅವ್ರದ್ದು ಮತದಾರರು ಲಭ್ಯ ಇದ್ದರೆ ಅದನ್ನು ಬರಿತೀವಿ. ಇಲ್ಲ ಅಂತ ಅಂದರೆ ಬೊಮ್ಮಯ್ಯ ಅಂತ ಅವ್ರ ಗಂಡನ ಹೆಸರು. ಆವಾಗ ಬೊಮ್ಮಮ್ಮಂಗೂ ಬೊಮ್ಮಯ್ಯಂಗೂ ಏನು ಸಂಬಂಧ ಅಂದರೆ ಗಂಡ ಹೆಂಡತಿ ಸಂಬಂಧ, ಸೊ ಇಲ್ಲಿ ನಾವು ಗಂಡ ಅಂತ ಬರಿತೀವಿ. ಈಗ ನೀವು ಯಾವ ಡಿಸ್ಟಿಕಲ್ಲಿ ಇರ್ತೀರೋ ಆ ಡಿಸ್ಟಿಕ್ಕಿಂದ ಇದು ಬರಿತೀರಾ. ಈಗ ನಾವು ಚಿಕ್ಕಮಂಗ್ಳೂರು ಡಿಸ್ಟಿಕ್ ಅಂದರೆ ಚಿಕ್ಕಮಂಗ್ಳೂರು ಅಂತ ಬರಿತೀವಿ. ರಾಜ್ಯ ಕರ್ನಾಟಕ ರಾಜ್ಯ. ಈಗ ವಿಧಾನಸಭಾ ಕ್ಷೇತ್ರದ ಹೆಸರು, ಈಗ ನಮ್ಮದು ಬೀರೂರು ಕ್ಷೇತ್ರ ಅಂತಂದರೆ ಬೀರೂರು ಕ್ಷೇತ್ರ ಅಂತ ಬರಿತೀವಿ. ಈಗ ತುಂಬ ಕ್ಷೇತ್ರಗಳಿರ್ತವೆ, ಒಂದು ಡಿಸ್ಟಿಕ್ ಅಂತ ಬಂದರೆ ತುಂಬ ಕ್ಷೇತ್ರಗಳಿರುತ್ತೆ. ಬೀರೂರು, ಕಡೂರು, ತರೀಕೆರೆ, ಈ ಥರ ಏನೇನೋ ಇರುತ್ತೆ. ನಾವು ಅದು ಯಾವ ಕ್ಷೇತ್ರದಲ್ಲಿ ಇರುತ್ತೋ ಅದನ್ನು ನಾವು ಇಲ್ಲಿ ಕ್ಷೇತ್ರದ ಹೆಸರು ಬರಿತೀವಿ. ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರು ಅಂದರೆ ಅಲ್ಲಿಗೊಂದು ಸಂಖ್ಯೆ ಕೊಟ್ಟಿರ್ತಾರೆ, 155. ನಾನು ಇಲ್ಲಿ ಉದಾಹರಣೆಗೆ ಹೇಳ್ತಿರೋದು ಇದೇ ಬರಿಬೇಕು ಅಂತಿಲ್ಲ, ನಿಮ್ಮ ಕ್ಷೇತ್ರದಲ್ಲಿ ಏನು ಸಂಖ್ಯೆ ಇರುತ್ತೆ ಅದನ್ನು ಬರಿಬೇಕು. ಈಗ 155 ಭಾಗ ಸಂಖ್ಯೆ. ಈಗ ನಾನು ಆಲ್ರೆಡಿ ಹೇಳಿದೆ, ಭಾಗ ಸಂಖ್ಯೆ ಎಲ್ಲದಕ್ಕೂ ಒಂದೊಂದು ಪರ್ಟಿಕ್ಯುಲರಾಗಿ ಇದೇ ಡಿಸ್ಟಿಕ್ಕಿಗೆ ಇದೇ ಭಾಗ ಅಂತ ಇರುತ್ತೆ, ಅಲ್ಲಿಗೆ ಭಾಗ ಸಂಖ್ಯೆ ಇಲ್ಲಿ. ಆಮೇಲೆ ಕ್ರಮ ಸಂಖ್ಯೆ ಅಂತ ಬಂದಾಗ ನೀವೇನು ಮಾಡಬೇಕು, ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ, ಈಗಿಂದು 2026ರಿಂದ ಏನಿರುತ್ತೋ ಅದನ್ನು ಕ್ರಮ ಸಂಖ್ಯೆ ಹಾಕ್ತೀರಾ, ಅಲ್ಲಿ 26ರಿಂದ ಕ್ರಮ ಸಂಖ್ಯೆ ಹಾಕಬಾರ್ದು. 2002ರಲ್ಲಿ ಏನಿರುತ್ತೋ ಅದ್ರದ್ದು ಕ್ರಮ ಸಂಖ್ಯೆ ಹಾಕಬೇಕು. ಈಗ 400 ಎಷ್ಟೋ ಇರುತ್ತೆ, ಅದನ್ನು ಇಲ್ಲಿಗೆ ಹಾಕಬೇಕು. ಇದು ನೀಟಾಗಿ ನೆನ್ಪಿಟ್ಕೊಳ್ಳಿ. ಈ ಬಾಕ್ಸಲ್ಲಿ ನಾವು ಏನು ಮಾಡಬೇಕು ಅಂದರೆ, 2002ರಲ್ಲಿ ಯಾರು ಇರ್ತಾರೋ ಅವ್ರದ್ದು ಮಾತ್ರ ಇಲ್ಲಿ ಫಿಲ್ ಮಾಡಬೇಕು. ಈಗ ಅವ್ರಿಲ್ಲ ಅಂತ ಅಂದರೆ ಈ ಕಡೆ ಬಾಕ್ಸಿಗೆ ಇನ್ನೊಂದು ಬಾಕ್ಸ್ ಹೇಳಿದೆ ನಾನು ನಿಮಗೆ, ಇನ್ನೊಂದು ಬಾಕ್ಸಲ್ಲಿ ಫಿಲ್ ಮಾಡಬೇಕು. ಈಗ ನಾನು ತಿಳ್ಕೊಂಡಿದ್ದೀನಿ, ನಿಮಗೇನು ಅರ್ಥ ಆಗಲಿಲ್ಲ ಅಂತಂದರೆ ಮತ್ತೆ ಈ ವಿಡಿಯೋನ ಮತ್ತೆ ಹಿಂದಕ್ಕೆ ಸೇರಿಸಿ ಹೇಳಿ. ಇಲ್ಲಿ ಯಾರು ಇರ್ತಾರೋ 2002ರಲ್ಲಿ ಅವ್ರದ್ದು ಮಾತ್ರ ಇಲ್ಲಿ ಫಿಲ್ ಮಾಡಬೇಕು. ಇದನ್ನು ನಾವು ಸೆಲ್ಫ್ ಮ್ಯಾಪಿಂಗ್ ಅಂತ ಹೇಳ್ತೀವಿ, ಇದನ್ನು ನಾವು ಪ್ರೋಜನಿ ಮ್ಯಾಪಿಂಗ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ 2 ಥರ ನಾವು ಮ್ಯಾಪಿಂಗ್ ಮಾಡ್ಬೋದು. ಲೈಕ್ ಅವ್ರ ಮಕ್ಕಳು ಆಗಿದ್ದರೆ, ಈಗ ಇಲ್ಲಿ 2002ರಲ್ಲಿ ಇರೋದು ಗಂಡು ಮಕ್ಳದ್ದು ಒಂದು ರೀತಿ ಆಗುತ್ತೆ, ಹೆಣ್ಮಕ್ಳದೇ ಒಂಥರ ರೀತಿ ಮ್ಯಾಪಿಂಗ್ ಮಾಡ್ತೀವಿ. ಫಸ್ಟ್ ನಾನು ಗಂಡು ಮಕ್ಳದ್ದು ಮ್ಯಾಪಿಂಗ್ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಆಲ್ರೆಡಿ ಹೇಳಿದೆ, ಇದನ್ನು ನಾವು ಸೆಲ್ಫ್ ಮ್ಯಾಪಿಂಗ್ ಅಂತ ಹೇಳ್ತೀವಿ, ಇದನ್ನು ನಾವು ಪ್ರೋಜನಿ ಮ್ಯಾಪಿಂಗ್ ಅಂತ ಹೇಳ್ತೀವಿ. ಇದು 2002ರದ್ದು. ಇಲ್ದಿದ್ದವ್ರದ್ದು ನಾವು ಈ ಬಾಕ್ಸಲ್ಲಿ ಫಿಲ್ ಮಾಡ್ತೀವಿ. ಈಗ ಇಲ್ಲಿ ಏನಂತ ಬರೆದಿದ್ದಾರೆ ಅಂತಂದರೆ, ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ಸಂಬಂಧಿಗಳ ವಿವರಗಳು ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಆಲ್ರೆಡಿ ಹೇಳಿದರೆ, ಸಂಬಂಧಿಗಳು ಯಾರಿರ್ತಾರೋ ಅವ್ರದ್ದು ಬರಿಬೇಕು ಅಂತ. ಇಲ್ಲಿ ಫಸ್ಟ್ ಹೆಸರು ಇರುತ್ತೆ. ಈಗ ಸ್ವಲ್ಪ ಜನ ಏನು ಮಾಡ್ತಾರೆ ಅಂತ ಅಂದರೆ, ಇಲ್ಲಿ ಈಗ ಭೂಮಿಕಾ ಅಂತ ಇರ್ತಾರೆ ಅಂತ ಅಂದರೆ ಇಲ್ಲಿ ಅವ್ರದ್ದು ಬರೀತಾರೆ, ಅವ್ರದ್ದು ಬರಿಬಾರ್ದು. ಈ ಸಂಬಂಧಿಗಳು ಅಂತ ಹೇಳಿದ್ದಾರೆ, ಅವ್ರ ಅಪ್ಪಂದು ಬರಿಬೇಕು. ಈಗ ಅವ್ರು ಯಾರು ಅವ್ರ ಪೇರೆಂಟ್ಸ್ ಇರ್ತಾರೋ ಅವ್ರದ್ದು ಇಲ್ಲಿ ಬರಿಬೇಕು. ಈಗ
ಲೈಕ್ ಕೆಂಚಪ್ಪ ಅಂತ ಏನೋ ಅವ್ರ ಅಪ್ಪನ ಹೆಸರು ಇದ್ರೆ, ಭೂಮಿಕಾ ಅವ್ರ ಅಪ್ಪನ ಹೆಸರು ಕೆಂಚಪ್ಪ, ಅವ್ರು ಇದ್ರೆ ಇಲ್ಲಿ ಕೆಂಚಪ್ಪ ಅಂತ ಬರಿತೀವಿ. ನೀವು ತಂದೆದಾರು ಮಾಡ್ಬೋದು. ಇಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ ಈ ಕಡೆ ಮಾಡೋಕ್ಕೆ. ತಂದೆ, ತಾಯಿ, ಅಜ್ಜ, ಅಜ್ಜಿ, ಇಷ್ಟೇ 4 ಜನದ್ದು ಇದು ಮಾಡಬೇಕು. ಈಗ ಅವ್ರ ತಮ್ಮಂದು, ಅವ್ರ ಅಣ್ಣಂದು ಅವ್ರದ್ದು ಏನು ಮಾಡೋಕ್ಕಲ್ಲ, ಚಿಕ್ಕಪ್ಪ ಚಿಕ್ಕಮ್ಮ ಅವ್ರದ್ದು ಯಾರ್ದು ಮಾಡೋಕ್ಕಲ್ಲ. ಕೊಟ್ಟಿರೋದೇ 4 ಆಪ್ಷನ್ನು: ತಂದೆ, ತಾಯಿ, ಅಜ್ಜ, ಅಜ್ಜಿ, ಅಷ್ಟೇ. ಈಗ ಅವ್ರದ್ದು ಯಾರು ಮ್ಯಾಪಿಂಗ್ ಮಾಡಬೇಕು ಅಂತ ಇರ್ತಾರೆ, ತಂದೆದು ಮಾಡ್ತಾರೆ ಅಂತಂದರೆ ತಂದೆ ಹೆಸರು ಬರೆಯೋದು. ಅದೇ ಈಗ ಆಲ್ರೆಡಿ ಅವರು ಲಭ್ಯವಿದ್ದಾರೆ ಅಂತ ನಾನು ಆಲ್ರೆಡಿ ಹೇಳಿದೆ. ಅವ್ರದ್ದು YPJ ನಂಬರ್ ಏನಾದ್ರು ಇತ್ತು ಅಂತಂದರೆ ಇಲ್ಲಿ ಬರೀಬೇಕು. ಇಲ್ಲ ಅಂತಂದರೆ ಅದೇನು ಕಂಪಲ್ಸರಿ ಏನಿಲ್ಲ. ನೆಕ್ಸ್ಟು ಒಂದು ಸಂಬಂಧಿಗಳ ಹೆಸರು. ಇಲ್ಲ ಕೆಂಚಪ್ಪರು ಏನು 2002ರಲ್ಲಿ ಏನಿರುತ್ತೋ ಅದನ್ನು ಇಲ್ಲಿ ಮ್ಯಾಪಿಂಗ್ ಮಾಡಿ ಅವ್ರದ್ದು ಹೆಸರು ಬರಿಬೇಕು. ಲೈಕ್ ಕೆಂಚಪ್ಪ ಅವ್ರ ಹೆಸರು ಅಂತಂದರೆ ಬೊಮ್ಮಯ್ಯ ಅಂತ ಇತ್ತು ಅಂತಂದರೆ ಅವ್ರಲ್ಲಿ ಬೊಮ್ಮಯ್ಯ ಅಂತ ಬರಿತೀವಿ. ಇವ್ರಿಗೆ ಏನಾಗಬೇಕು ಅಂದರೆ ತಂದೆ ಸಂಬಂಧ, ತಂದೆ ಅಂತ ಇಲ್ಲಿ ಬರಿತೀವಿ. ಇಲ್ಲಿ ಆಲ್ರೆಡಿ ಹೇಳ್ದಂಗೆ ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರದ ಹೆಸರು, ಅದನ್ನೆಲ್ಲ ನಾನು ಆಲ್ರೆಡಿ ಈ ಬಾಕ್ಸಲ್ಲಿ ಹೇಳಿದಂಗೆ ಇಲ್ಲಿ ಅಲ್ಲಿ ಏನಿರುತ್ತೆ 2002ರಲ್ಲಿ ಅದನ್ನು ಬರಿಬೇಕು. ಈಗ ನಾನು ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ 2002ರಿಗೂ ಮತ್ತು ಈಗಿನ 2026ಗೂ ತುಂಬ ಡಿಫ್ರೆನ್ಸ್ ಇದೆ. ಯಾವುದೋ ಕ್ಷೇತ್ರ ಯಾವುದೇದೋ ಇದಾಗಿದೆ. ಸೊ ನೀವು 2002ರಲ್ಲಿ ಏನಿರುತ್ತೋ ಅದನ್ನೇ ಬರಿಬೇಕು. ಇಲ್ಲಿ ಮ್ಯಾಪಿಂಗ್ ಮಾಡಬೇಕಾದ್ರು ಸಂಬಂಧಿಗಳ ಡೀಟೇಲ್ಸ್ ಬರಿಬೇಕಾದ್ರೂ ಅಷ್ಟೇ, ಈ 2002ರಿಂದ ಏನಿರುತ್ತೋ ಅದನ್ನು ಬರಿಬೇಕು. ನೆಕ್ಸ್ಟು ಅಲ್ಲಿಂದ ಮಾಮೂಲಿ ಕ್ಷೇತ್ರ ಸಂಖ್ಯೆ, ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆನೂ ಅಷ್ಟೇ 2002ರಲ್ಲಿ ಏನಿರುತ್ತೋ, ಇಲ್ಲಿ ಕೆಂಚಪ್ಪ ಅನ್ನೋರ್ದು ಏನಿರುತ್ತೋ ಅವ್ರದ್ದೇ ಇಲ್ಲಿ ಬರಿಬೇಕಾಗಿರೋದು ಕ್ರಮ ಸಂಖ್ಯೆ. ಲೈಕ್ 500 ಏನೇ ಇರಲಿ ಅವ್ರದ್ದು, ಅದನ್ನು ಇಲ್ಲಿಗೆ ಬರಿಬೇಕು. ಈಗ ನಾನು ಹೇಳ್ಕೊಟ್ಟಂಗೆ ಗಂಡು ಮಕ್ಳದ್ದು ಮ್ಯಾಪಿಂಗ್ ಹೆಂಗೆ ಮಾಡೋದು ಅಂತ ಅಂದರೆ ನಿಮಗೆ ಹೇಳಿದ್ದೀನಿ. ಅವ್ರ ತಂದೆ ಹೆಸರು, ಸಂಬಂಧಿ ಅವ್ರ ಹೆಸರು, ಏನು ಮ್ಯಾಪಿಂಗ್ ಅವ್ರದ್ದು ಹೆಸರು ಮಾಡ್ತೀವಿ ಅವ್ರದ್ದು ಸಂಬಂಧ, ಇದನ್ನು ಗಂಡು ಮಕ್ಳಿಗೆ ಇದು ಮಾಡ್ತೀವಿ. ಈಗ 2002ರಲ್ಲಿ ಮದುವೆ ಆಗಿ ಬಂದಿರ್ತಾರಲ್ಲ ಆ ಊರಿಗೆ, ಅವ್ರದ್ದು ಮ್ಯಾಪಿಂಗ್ ಹೆಂಗೆ ಮಾಡೋದು, ಹೆಣ್ಮಕ್ಳದ್ದು ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಇಲ್ಲಿ ಅವ್ರದ್ದು ಹೆಣ್ಮಕ್ಳದ್ದು ಈಗ ಅವರು ಯಾವ ಥರ, ಈಗ ನಾನು ಆಲ್ರೆಡಿ ಹೇಳಿದೆ 4 ಥರ ಮ್ಯಾಪಿಂಗ್ ಮಾಡ್ಬೋದು. ತಂದೆ ಸಂಬಂಧ, ಇಲ್ಲ ತಾಯಿ, ಅಜ್ಜ, ಅಜ್ಜಿದು. ಈಗ ಅವರು ತವ್ರ ಮನೆಗೆ ಹೋಗ್ಬಿಟ್ಟು ಹೆಣ್ಮಕ್ಳು ಅವ್ರ ಅಪ್ಪ ಇಲ್ಲಾಂದರೆ ಅವ್ರ ಅಮ್ಮ, ಅಜ್ಜ, ಅಜ್ಜಿ ಯಾರ್ದಾರು 4 ಜನದಲ್ಲಿ ಯಾರ್ದು ಮ್ಯಾಪಿಂಗ್ ಮಾಡಬೇಕು ಅಂತ ಇರ್ತಾರೋ ಅವ್ರದ್ದು ಇಲ್ಲಿ ಹೆಸರು ಬರೀಬೇಕು. ಅವ್ರದ್ದು ಹೆಸರು ಇಲ್ಲಿ YPJ ನಂಬರ್ ಇದ್ದರೆ, ಇಲ್ಲ ಅಂತಂದರೆ ಏನು ಬೇಡ, ನೆಸೆಸಿಟಿ ಏನಿಲ್ಲ ಅದರಲ್ಲಿ. ಈಗ ಸಂಬಂಧಿ ಹೆಸರು, ಈಗ ಅವ್ರ ಅಪ್ಪನ ಹೆಸರು ಏನಿರುತ್ತೆ, ಇಲ್ಲಾಂದರೆ ಅವ್ರ ಅಮ್ಮನ ಹೆಸರು ಮಾಡಿದ್ದಾರೆ ಅಂದರೆ ಅವರಮ್ಮ ಮತ್ತು ಇಲ್ಲಿ ಅವ್ರ ಗಂಡನ ಹೆಸರು ಇಲ್ಲಿ ಮರಿತೀವಿ. ಇದೇ ಥರ ಅವ್ರಿಗೆ ಏನು ಸಂಬಂಧ 2 ಪಟ್ಟಿಲಿ ಏನಿರುತ್ತೋ ಅದೇ ಬರೀಬೇಕು. ನೀವು ಇಲ್ಲಿ ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ಇವು 2 ಬಾಕ್ಸಲ್ಲಿ 2002ರಲ್ಲಿ ಏನಿರುತ್ತೋ, ಈಗ ನಿಮ್ಮ ಹೆಸರು 2002ರಲ್ಲಿ ತಪ್ಪಿರುತ್ತೆ, ಆದರೂ ನೀವು ಏನಿರುತ್ತೋ ಅದನ್ನೇ ಬರಿಬೇಕು. ಯಾಕಂದರೆ ಅದು 2002ರಲ್ಲಿ ಮತ್ತೆ ನಾವು ಚೇಂಜ್ ಮಾಡೋಕ್ಕಾಗಲ್ಲ. 2026 ಅಂದರೆ ತಿದ್ದುಪಡಿ ಮಾಡ್ಬೋದು. 2002ರಲ್ಲಿ ಏನಿರುತ್ತೋ ಆ್ಯಸ್ ಇಟ್ ಇವ್ ಹಂಗೆ ಬರಿಬೇಕು ನೀವು. ಈಗ ಈ ಹೆಣ್ಮಕ್ಳದ್ದಾಯಿತು. ಈಗ ಹೇಳಿದೆ ನಿಮಗೆ ತಂದೆ ಹೆಸರು, ಇವ್ರು ಏನು ಮ್ಯಾಪಿಂಗ್ ಮಾಡಬೇಕು ಅದೇ ಥರ ಇದು ಮಾಡಬೇಕು. ತವ್ರ ಮನೇಲೋಗಿ ಬರ್ಸ್ಕೊಂಬರ್ಬೇಕು. ಅದೇ ಗಂಡು ಮಕ್ಳದ್ದು ಏನಿದ್ರೆ ಅವ್ರದ್ದು ಅಪ್ಪ ಅಮ್ಮಂದು ಅದೇ ಊರಲ್ಲಿ ಇರ್ತಾರೆ, ಅದೇ ಊರಿನ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಆ ಊರಿನ ತವ್ರ ಮನೇದು ಏನು ಡೀಟೇಲ್ಸ್ ಹಾಕಬೇಕು ಅದನ್ನು ಹಾಕಬೇಕು. ಈಗ ಅಪ್ಪ ಅಮ್ಮಂದು ಆಯಿತು. ಈಗ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಇರ್ತಾರೆ, ಅವ್ರದ್ದು ಅಷ್ಟೇ. ಈಗ ಗಂಡಾಗಲಿ ಹೆಣ್ಣಾಗಲಿ ಇಲ್ಲಿ ಮೊಮ್ಮಕ್ಕಳದ್ದು ಏನೂ ಇದು ಬರೋಲ್ಲ. ಅವ್ರ ತಂದೆ ತಾಯಿದು ಇಲ್ಲಿ ಡೀಟೇಲ್ಸ್ ಹಾಕಿದ್ರೆ ಮುಗೀತು. ಇಲ್ಲಿ ನಮಗೆ ಸೊಸೆಂದ್ರದ್ದು ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ. ಸೊಸೆಂದ್ರದ್ದು ಏನು ಮಾಡ್ತಾರೆ ಅಂದರೆ ಅವ್ರ ಅಪ್ಪ ಮುಂದೆ 2026ರಿಂದೇ ಬರ್ಸ್ಕೊಂಬರ್ತಾರೆ. ಅವರು ಸಹ 2002ರಲ್ಲೇ ಬರ್ಸ್ಕೊಂಬರ್ಬೇಕು, ಸೊಸೆಂದ್ರದ್ದು ಸಹ. ನೆಕ್ಸ್ಟು ಇಲ್ಲಿ ಕೆಳಗಿಂದ ಡೀಟೇಲ್ಸ್ನ ಹೇಳ್ತೀನಿ. ಫಸ್ಟು ಜನ್ಮ ದಿನಾಂಕ, ಲೈಕ್ ಡೇಟ್ ಆಫ್ ಬರ್ತು. ಇಲ್ಲಿ ಫಸ್ಟು ನಾವು ಡೇಟ್ ಬರಿಬೇಕು. ಈಗ 23 ಅಂತಂದರೆ ಇಲ್ಲಿ 23 ಬರಿಬೇಕು. ನೆಕ್ಸ್ಟು ಇವೆರಡು ಬಾಕ್ಸಲ್ಲಿ ಅವ್ರದ್ದು ತಿಂಗಳು, ಯಾವ ತಿಂಗಳು, ಈಗ ಅಕ್ಟೋಬರ್ ಅಂತಂದರೆ 10 ಅಂತ ಬರುತ್ತೆ, ಜನವರಿ ಅಂದರೆ 1 ಅಂತ ಬರುತ್ತೆ. ನೆಕ್ಸ್ಟ್ ಈ 4 ಬಾಕ್ಸಲ್ಲಿ ಇಯರು ಅಂದರೆ ಎಷ್ಟನೇ ವರ್ಷ ಅಂತ, 1998 ಈ ಥರ ಅವ್ರದ್ದು ಏನಿರುತ್ತೋ ಅದನ್ನು ಬರಿಬೇಕು ಈ 4ರಲ್ಲಿ. ನೆಕ್ಸ್ಟು ಆಧಾರ್ ಸಂಖ್ಯೆ, ಇದೇನು ಕಂಪಲ್ಸರಿ ಇಲ್ಲ, ಬಟ್ ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಏನಾದ್ರು ರಾಂಗ್ ಆಯಿತು ಅಂತ ಅಂದರೆ, ಏನೇ ಡೀಟೇಲ್ಸ್ ಬೇಕು ಅಂದರೆ ಅವ್ರು ಆಧಾರ್ ಕಾರ್ಡಲ್ಲಿ ಇದು ಮಾಡ್ಬೋದು. ಇದು ಆಧಾರ್ ಕಾರ್ಡ್ ಡೀಟೇಲ್ಸ್ನ ಬರಿಬೇಕು. ನೆಕ್ಸ್ಟು ಮೊಬೈಲ್ ಸಂಖ್ಯೆ, ಇಲ್ಲಿ ನೆಕ್ಸ್ಟ್ ಫೋನ್ ನಂಬರ್ನ ಬರಿಬೇಕು. ಇಲ್ಲಿ ತಂದೆ ಇಲ್ಲಾಂದರೆ ತಾಯಿದು ಅವ್ರ ಹೆಸರು, ಫಸ್ಟು ತಂದೆ ಹೆಸರು, ನೆಕ್ಸ್ಟು ತಂದೆದು YPJ ನಂಬರು ಅದಿದ್ದರೆ ಬರಿಬೇಕು. ಇಲ್ಲಾಂದರೆ ಇದೇನು ಕಂಪಲ್ಸರಿ ಏನಿಲ್ಲ, ಬಟ್ ತಂದೆ ತಾಯಿ ಹೆಸರು ಕಂಪಲ್ಸರಿ ಬರೀಲೇಬೇಕು. ಆಮೇಲೆ ನೆಕ್ಸ್ಟು ತಾಯಿಯ ಹೆಸರು, ಇಲ್ಲ ಅವ್ರ ತಾಯಿ ಏನಿರ್ತಾರೋ ಅವ್ರ ಹೆಸರು ಬರಿಬೇಕು. ನೆಕ್ಸ್ಟು ತಾಯಿದು YPJ ನಂಬರ್ ಇದ್ದರೆ ಮಾತ್ರ. ನೆಕ್ಸ್ಟು ಸಂಗಾತಿ, ಇದೇನಾದರೂ ಅವ್ರಿಗೆ ಮದುವೆ ಆಗಿತ್ತು ಅಂತಂದರೆ ಸಂಗಾತಿ ಅಂತಂದರೆ, ಈಗ ಹುಡುಗಿದು ನಾವು ಮ್ಯಾಪಿಂಗ್ ಮಾಡ್ತಾಯಿದ್ದೀವಿ ಅಂದರೆ ಅವ್ರ ಗಂಡನ ಹೆಸರು ಇಲ್ಲಿ ಬರಿತೀವಿ. ಗಂಡನ ಹೆಸರು ಮ್ಯಾಪಿಂಗ್ ಮಾಡ್ತಾಯಿದ್ದೀವಿ ಅಂದರೆ ಹೆಂಡ್ತಿದು ಏನು ಹೆಸರು ಅದನ್ನು ಬರಿತೀವಿ. ಇದನ್ನು ಸಂಗಾತಿ ಅಂದರೆ ಅವ್ರ ಗಂಡನರಾಗಲಿ ಹೆಣ್ಣರಾಗಲಿ ಒಟ್ಟು ಅವ್ರು ಇದನ್ನು ಬರಿಬೇಕು. ಅವ್ರದ್ದು ವೈಫ್ ಇಲ್ಲಾಂದರೆ ಹಸ್ಬೆಂಡಿಂದು YPJ ನಂಬರ್ನ ಇಲ್ಲಿ ಬರಿಬೇಕು. ಇದ್ದರೆ ಇಲ್ಲಿ ಎಲ್ಲೆಲ್ಲಿ YPJ ನಂಬರ್ ಅಂತ ಕೊಟ್ಟಿದ್ದಾರೋ ಅದೇನು ಕಂಪಲ್ಸರಿ ಏನಿಲ್ಲ, ಮಿಕ್ಕಿದ ಡೀಟೇಲ್ಸ್ ಅಂತ ಕಂಪಲ್ಸರಿ ನೀವು ಮಾಡಲೇಬೇಕು. ನೆಕ್ಸ್ಟು ನೀವು
ಇಲ್ಲಿಗೆ ಇಲ್ಲಿ ಮತದಾರರ ಯಾರು ಇಸ್ಕೊಂತಿದಾರೋ ಅವ್ರದ್ದು. ಈಗ ಇವ್ರದ್ದು ಯಾರೋ ತಿಮ್ಮಮ್ಮ ಅಂತ ಮಾಡ್ತಾ ಇದೀವಿ ಅಂದರೆ ತಿಮ್ಮಮ್ಮನೇ ಬಂದು ಸೈನ್ ಹಾಕಬೇಕು ಅಂತ ಏನಿಲ್ಲ. ಯಾರು ಮನೇಲಿರ್ತಾರೋ, ಯಾರಿದು ಈ ಚೀಟಿನ ಇಸ್ಕೊಂತಾರೋ ಅವ್ರ ಸದಸ್ಯರದ್ದು ಸೈನ್ ಆಗಬೇಕು. ಈಗ ಒಬ್ಬೊಬ್ರು ಸೈನ್ ಮಾಡ್ತಾರೆ, ಸೈನ್ ಓಕೆ. ಈಗ ಒಬ್ಬೊಬ್ರಿಗೆ ಸೈನ್ ಬರಲ್ಲ, ಅವರು ಹೆಬ್ಬಟ್ಟು ಸಹ ಹಾಕ್ಬೋದು.